ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾವ್ಯಲ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ತುಂಬಾ ಟೇಸ್ಟ್ ಆದ ರುಚಿಕರವಾದ ಚಕ್ಕುಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಪಾತ್ರೆಗೆ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಅಕ್ಕಿ ಹಿಟ್ಟಿಗೆ ಕಡಲೆ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಮಿಲ್ ಮಾಡಿಸಿರೋದು. ನೀವು ಸಪ್ರೇಟಾಗಿ ಕಡಲೆನೂ ಪೌಡ್ರು ಮಾಡಿ ಹಾಕೋಬೋದು. 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣಸಿಕಾಯಿ ಪುಡಿ ಹಾಕೋತಾ ಇದ್ದೀನಿ. ಜೀರಿಗೆ ಬೇಕಿದ್ರೆ ಆಪ್ಷನಲ್ಲು ಅಜ್ವಾನ್ ಹಾಕ್ಕೊಂಡಿದ್ದೀನಿ, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಬೋದು. ನಮ್ಮ ಮನೇಲಿತ್ತು ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಅಜ್ವಾನ ಹಾಕ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ಎಣ್ಣೆ ಮತ್ತು ತುಪ್ಪನ ಕಾಯಕ್ಕೆ ಇಟ್ಕೊಂಡು ಅದನ್ನು ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ತುಪ್ಪ ಬಿಸಿ ಮಾಡಿ ಹಾಕೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ. ಬೇರೆ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತಂದರೆ, ಹಿಟ್ಟನ್ನು ಕೈಯಲ್ಲಿ ಮಿಸಿದ್ರೆ ಉಂಡೆ ಆಗಬೇಕು. ಅದಕ್ಕಿದ್ದಾಗ ಇರುವಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ರಲ್ಲ ಈ ವಿಡಿಯೋದಲ್ಲಿ, ಈ ರೀತಿ ಉಂಡೆ ಆಗಬೇಕು. ಈ ರೀತಿ ಇದ್ದಾಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬಿಸಿ ನೀರನ್ನ ಹಾಕೋಬೇಕು. ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೊಳ್ಳೆ ಅದಕ್ಕೆ ಸ್ವಲ್ಪ ಸ್ಮೂತಾಗಿರೋ ರೀತಿ ಕಲಿಸ್ಕೋಬೇಕು. ಗಟ್ಟಿಯಾಗಿಬಿಟ್ರೆ ಚಕ್ಲಿ ಹೋಳಲ್ಲಿ ಅದು ಹಿಟ್ಟು ಕೆಳಗಡೆ ನೀಟಾಗಿ ಬರೋಲ್ಲ. ಸ್ವಲ್ಪ ಹಿಟ್ಟು ಸ್ಮೂತಾಗಿರ್ಬೇಕು. ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳೆ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಹಿಟ್ಟನ್ನು ಚೆನ್ನಾಗಿ ನಾದಿ ಒಂದು ಉಂಡೆ ರೀತಿ ಮಾಡಿ ಸಪ್ರೇಟಾಗಿ ಉದ್ದುದಕ್ಕೆ ಒಂದು ಉಂಡೆಯಾಗಿ ಸೈಡಲ್ಲಿ ಎತ್ತಿಟ್ಕೋಬೇಕು. ನೋಡಿ, ನಾನು ಸಪ್ರೇಟಾಗಿ 3 ಉಂಡೆ ಆಗಿದೆ. 1.5 ಕಪ್ ಹಿಟ್ಟಿಗೆ 3 ಉಂಡೆನೂ ಸಪ್ರೇಟಾಗಿ ಮಾಡಿ ಮೇಲೆಲ್ಲ ಎಣ್ಣೆನ ಸ್ವಲ್ಪ ಸವರಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಚಕ್ಲಿ ಹೋಳು ಈ ರೀತಿ ಸ್ಟಾರ್ ಇರೋದು ತಗೋಬೇಕು. ಚಕ್ಲಿ ಹೋಳಿಗೆ ಬಿಲ್ಲೆನ ಹಾಕಿ ಅದಕ್ಕೆ ಸುತ್ತ ಎಣ್ಣೆನ ಸವರ್ಕೋಬೇಕು. ಇಲ್ಲಾಂತಂದರೆ ಹಿಟ್ಟು ಅಲ್ಲಲ್ಲೇ ಅಂಟ್ಕೊಬಿಡುತ್ತೆ. ಎಣ್ಣೆ ಸವರೋದ್ರಿಂದ ಕ್ಲೀನಾಗಿ ನೈಸಾಗಿ ಬಂದುಬಿಡುತ್ತೆ. ಸುತ್ತ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತು ನಾವು ಉಂಡೆ ಮಾಡಿಟ್ಟಿರೋಂಥ ಹಿಟ್ಟನ್ನು ಒಳಗಡೆ ಹಾಕಿ ಅದೆಷ್ಟು ಹಿಡಿತದೋ ಅಷ್ಟು ಹಿಟ್ಟನ್ನು ನೀಟಾಗಿ ಫಿಲ್ ಮಾಡಿ ಅದರ ಮೇಲ್ಗಡೆ ಕ್ಯಾಪ್ನ ಟೈಟಾಗಿ ಈ ರೀತಿ ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ಕೂರಿಸ್ಕೊಂಡು ನಾವು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಫಸ್ಟೇ ಚಕ್ಲಿನ ಒತ್ತಿಟ್ಕೊಳ್ಬೇಕು. ಮುಂಚೆನೇ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ಒಂದು ಪ್ಲೇಟ್ ತಗೊಂಡು ಕೆಳಗಡೆ ಒಂದು ಕವರ್ನಾರು ತೊಗೋಬೋದು, ಇಲ್ಲಾಂದರೆ ಪ್ಲೇಟಾರು ತೊಗೋಬೋದು. ಪ್ಲೇಟಲ್ಲಿ ಹಾಕಿದ್ರೆ ಸ್ವಲ್ಪ ಈಸಿಯಾಗಿ ಎತ್ತಾಕ್ಬೋದು. ಪ್ಲೇಟ್ಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕು, ಯಾವ ಸೈಜಲ್ಲಿ ಬೇಕು ಆ ಸೈಜ್ಗೆ ಒತ್ತಿಟ್ಕೊಂಡು ಬಿಟ್ಕೋಬೋದು. ಎಡ್ಜಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಟೈಟಾಗಿ ಕೂರುತ್ತೆ, ಬಿಟ್ಟೋಗಲ್ಲ. ನೋಡಿ, ಈ ರೀತಿ ಒತ್ಕೊಂಡು ನೋಡಿ ಹೇಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಹಿಟ್ಟು ತೆಳ್ಳೆ ಇದ್ದರೆ ನೀಟಾಗಿ ಬರುತ್ತೆ. ಗಟ್ಟಿ ಆಗಿಬಿಟ್ರೆ ಅದು ಹೋಲಲ್ಲಿ ಬರಲ್ಲ, ಟೈಟ್ ಆಗಿಬಿಡುತ್ತೆ. ಈಗ ಕಾದಿರೋಂಥ ಎಣ್ಣೆಗೆ ಈ ರೀತಿ ಒಂದೊಂದಾಗೇ ಎಣ್ಣೆಗೆ ಹಾಕ್ತಾ ಹೋಗಬೇಕು. ಅದು ಎಣ್ಣೆಯಲ್ಲಿ ಬಬಲ್ಸ್ ಬರ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಆ ಬಬಲ್ಸ್ ಕಡಿಮೆ ಆಗೋವರೆಗೂ ಬೇಯಿಸ್ಕೊತಾ ಇರಬೇಕು. ನೋಡಿ, ರುಚಿಕರವಾದ ಚಕ್ಕುಲಿ ರೆಡಿ ಆಯಿತು. ಸಂಜೆ ಸ್ನ್ಯಾಕ್ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಫಾರ್ ವಾಚಿಂಗ್.